ಸೋಮಶೇಖರ್ ಅವರ ಈ ಕಡೆ ಅಭ್ಯರ್ಥಿಗಳು ಬಾಯಿ ಬಂದಾಗ ಮಾತಾಡ್ತಾರೆ, ಇವರು 4 ಬಾರಿ ಸೋತಂತವರು ಸಹ ಬಾಯಿ ಬಂದಾಗ ಮಾತಾಡ್ತಾರೆ, ಬಹಳ ಲಘುವಾಗಿ ಮಾತಾಡ್ತಾ ಇದ್ದಾರೆ. ಹಾಗಾಗಿ ನಾನು ನಿಮ್ಮೆಲ್ಲರ ಪಾದಗಳಲ್ಲಿ ವಿನಂತಿಸ್ತೇನೆ, ಈ ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಬರ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಶೇಖರ್ ಅವರ ಶಕ್ತಿ ಏನು ಅಂತಕ್ಕಂಥದ್ದನ್ನ ನಾವು ಇವತ್ತಿಂದ ತೋರಿಸಬೇಕಾಗ್ತದೆ. ಸೋಮಶೇಖರ್ ಅವರ ಶಕ್ತಿಯನ್ನ ಈ ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ತೋರಿಸಿ ಸೋಮಶೇಖರ್ ಅವರ ಶಕ್ತಿಯನ್ನ ಬಲಪಡಿಸಬೇಕು. ಸೋಮಶೇಖರ್ ಜೊತೆ ನಾವೆಲ್ಲ ಇದ್ದೇವೆ. ಸೋಮಶೇಖರ್ ಜನಪರ ಸೇವೆಯನ್ನ, ಜನಪರ ಕಾಳಜಿಯನ್ನ ನಾವೆಲ್ಲ ಮೆಚ್ಚಿದ್ದೇವೆ. 4 ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಸುಮ್ಮನೆ ಆಗಲಿಲ್ಲ. ಯಾವುದೋ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಲ್ಲ. ಬಡವರ ಕಷ್ಟ ಸುಖಕ್ಕೆ ಸ್ಪಂದಿಸಿ ಎಲ್ಲ ವರ್ಗದ ಸಮಾಜಗಳನ್ನ ಸಮಾನವಾಗಿ ತೆಗೆದುಕೊಂಡು ಹೋಗಿ ಹಗಲು ರಾತ್ರಿ ಕಷ್ಟಪಟ್ಟು ಇವತ್ತು 4 ಬಾರಿ ಶಾಸಕರಾಗಿದ್ದಾರೆ. ಇವತ್ತು ಕರೋನಾ ಟೈಮ್ನಲ್ಲಿ ಇವತ್ತು ಶೋಭಾ ಕರಂದ್ಲಾಜೆ ಅವರು ಹಿಂದೆ ಮುಂದೆ ತಿರುಗ್ತಾ ಇದ್ದಾರೆ. ಅವರೆಲ್ಲ ಕರೋನಾ ಟೈಮ್ನಲ್ಲಿ ಇಳಿದ್ರು, ಜನ ಕಷ್ಟದಿಂದ ಹೇಳಿದ್ರು, ಜನ ಚುನಾವಣೆ ಬಂದಾಗ ಯಾರ್ತಾರೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ನಮ್ಮ ಭಾಗದಲ್ಲಿ ಹೇಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾನಾದ್ರೂ ನಿಮ್ಮಲ್ಲಿ ಕೈಜೋಡಿಸಿ ವಿನಂತಿ ಮಾಡೋದೇನೆಂದ್ರೆ, ಟಿ ಸೋಮಶೇಖರ್ ಅವರ ಸ್ವಾಭಿಮಾನದ ಚುನಾವಣೆ ಅಂತ ಇದನ್ನ ನಾವು ಭಾವಿಸಬೇಕಾಗ್ತದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನೊಬ್ಬ ಈ ಕ್ಷೇತ್ರದ ಮತದಾರನಾಗಿ, ಈ ಕ್ಷೇತ್ರದ ಒಬ್ಬ ನಿವಾಸಿಯಾಗಿ, ಕಾಂಗ್ರೆಸ್ ಪಕ್ಷದ ಶಾಸಕನಾಗಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿರೋದ್ರಿಂದ ನೀವೆಲ್ಲರೂ ತಮ್ಮ ಅಭಿಮಾನಿಗಳ ಮುಖೇನ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಒಂದು ಬೆಂಬಲವನ್ನ ಸೂಚಿಸಬೇಕು ಅಂತ ಕೇಳ್ಕೊಂಡು, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಮತ ಹಾಕಿರ್ತಕ್ಕಂಥದ್ದು ಬಹಳ ಸುಲಭ. ಬಿಜೆಪಿಯ 3.5 ವರ್ಷದ ಅಧಿಕಾರದಲ್ಲಿ ಒಂದೇ ಒಂದು ಬಡವರ ಕೆಲಸವನ್ನ ಮಾಡಲಿಲ್ಲ, ಒಂದೇ ಒಂದು ಜನಸೇವೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಇವತ್ತು ಸಹಕಾರ ಸಚಿವರಾಗಿ ಟಿ ಸೋಮಶೇಖರ್ ಅವರು ಬಿಜೆಪಿ ಸರ್ಕಾರದಲ್ಲಿ ಕೆಲಸವನ್ನ ಮಾಡಿದ್ರು. ಹಲವಾರು ಅಪಕೀರ್ತಿಗಳು, ಹಲವಾರು ಕಳಂಕಗಳು ಬೇರೆ ಬೇರೆ ಸಚಿವರ ಮೇಲೆ ಬಂದು, ಆದ್ರೆ ಟಿ ಸೋಮಶೇಖರ್ ಅವರು ಒಬ್ಬ ಸರಳ ಸಜ್ಜನ ರಾಜಕಾರಣಿಯಾಗಿ, ಒಬ್ಬ ಕಳಂಕ ರಹಿತರಾಗಿ ಸಚಿವರ ಕೆಲಸವನ್ನ ಮಾಡಿದಂತ ಕೀರ್ತಿ ಯಾರಿಗಾದ್ರೂ ಸಂದ್ರೆ ಬಿಜೆಪಿ ಸರ್ಕಾರದ ಸಂಪುಟದವರಿಗೆ ಟಿ ಸೋಮಶೇಖರ್ ಅವರಿಗೆ ಅಂತ ನಾನು ಭಾವಿಸ್ತೇನೆ. ನಮ್ಮ ಸರ್ಕಾರ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ನಾವು 5 ಗ್ಯಾರಂಟಿಗಳನ್ನ ಜನತೆಗೆ, ಕರ್ನಾಟಕದ ಜನತೆಗೆ ಕೊಟ್ಟಿದ್ವಿ. ಇವತ್ತು 5 ಗ್ಯಾರಂಟಿಗಳನ್ನ ಈಡೇರಿಸಿ ನುಡಿದಂತೆ ನಾವು ಈ ರಾಜ್ಯದಲ್ಲಿ ನಡೆದಿದ್ದೇವೆ. ಅದೆಲ್ಲ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಕುಟುಂಬಗಳು ಅದರ ಫಲಾನುಭವಿಗಳಾಗಿವೆ. ಆ ಫಲಾನುಭವಿಗಳನ್ನ ನೀವೆಲ್ಲ ಸೇರಿ ಅವರ ಮನವೊಲಿಸಿ ಕಾಂಗ್ರೆಸ್ ಸರ್ಕಾರ ಏನು ಭರವಸೆಯನ್ನು ಕೊಟ್ಟಿತ್ತು, ಯಾವ ರೀತಿ ನಡ್ಕೊಂಡಿದೆ, ಇವತ್ತು ನುಡಿದಂತೆ ನಡೆದ ಸರ್ಕಾರಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಲ್ಲಬೇಕು. ಟಿ ಸೋಮಶೇಖರ್ ಅವರ ಶಕ್ತಿಯನ್ನು ಬಲಪಡಿಸಬೇಕು. ಟಿ ಸೋಮಶೇಖರ್ ಅವರ ಶಕ್ತಿ ಅಂತ ಏನು ಅಂತಕ್ಕಂಥದ್ದನ್ನ ತಾವೆಲ್ಲರೂ ಚುನಾವಣೆಯಲ್ಲಿ ಕೆಲಸ ಮಾಡುವ ಮುಖೇನ ತೋರಿಸಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಕೈ ಮುಗಿದು ಮನವಿಯನ್ನ ಮಾಡುತ್ತೇನೆ. ಮತ್ತೊಂದು ವಿಚಾರ, ಟಿ ಸೋಮಶೇಖರ್ ಅವರು ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರದಿಂದ ಇವತ್ತು ಸುಮಾರು ಒಂದು 400 ರಿಂದ 500 ಕೋಟಿ ಕೇವಲ 6 ತಿಂಗಳಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು, ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಟಿ ಸೋಮಶೇಖರ್ ಅವರ ಕೈಯನ್ನು ಬಲಪಡಿಸಲಿಕ್ಕೆ ಅನುದಾನವನ್ನು ಕೊಟ್ಟಿರ್ತಕ್ಕಂಥದಕ್ಕೆ ನಾನೇ ಸಹ ಸಾಕ್ಷಿಯಾಗಿದ್ದೇನೆ. ಇವತ್ತು ನಾನು ತಾವರೆಕೆರೆ ಹೋಬಳಿಯ ಒಬ್ಬ ಸಾಮಾನ್ಯ ನಿವಾಸಿ. ಇವತ್ತು ತಾವರೆಕೆರೆ ಹೋಬಳಿಯಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳು ಬರ್ತವೆ, ಅದರ ಜೊತೆ ಕೆಂಗೇರಿ ಹೋಬಳಿಯಲ್ಲಿ ಎಷ್ಟು ಗ್ರಾಮ ಪಂಚಾಯತಿ ಬರ್ತವೆ, ಉತ್ತರಾಡಿ ಹೋಬಳಿಯಲ್ಲಿ ಎಷ್ಟು ಗ್ರಾಮ ಪಂಚಾಯತಿಗಳು ಬರ್ತವೆ, ಆ ಎಲ್ಲ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಕೆಲಸಗಳನ್ನ ನಾನೇ ಸೋಮಶೇಖರ್ ಸಾಹೇಬರು ಗುರುತಿನಲ್ಲಿ ಪಟ್ಟಿ ಮಾಡಿ ಸುಮಾರು 50 ಕೋಟಿಗೂ ಹೆಚ್ಚು ಅನುದಾನವನ್ನ ಪಂಚಾಯತ್ ರಾಜ್ ಇಲಾಖೆಯ ಮುಖೇನ ಅನುಮೋದನೆ ಮಾಡತಕ್ಕಂಥ ಕೆಲಸವನ್ನ ನಾನೇ ಟಿ ಸೋಮಶೇಖರ್ ಅವರು ಮಾಡಿದ್ದಾರೆ. ಚುನಾವಣೆ ಮುಗಿದ ನಂತರ ಈ ತರದ 100 ಕೋಟಿ ಅನುದಾನಗಳು ಈ ಕ್ಷೇತ್ರಕ್ಕೆ ಬರ್ತವೆ. ಎಲ್ಲ ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಬೀಳುತ್ತದೆ 3 ತಿಂಗಳು ಅಂತ. ಇವರು ಕರೆಯಲೇ ಸರ್ಕಾರ ಬೀಳಿಸಕ್ಕಲ್ಲ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲಿ 20 ಲೋಕಸಭಾ ಕ್ಷೇತ್ರಗಳಿಗೂ ಹೆಚ್ಚು ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ.
ಕುಮಾರಣ್ಣವರಾಗ್ಲಿ ಯಡಿಯೂರಪ್ಪನವರಾಗ್ಲಿ ಈ ಸರ್ಕಾರವನ್ನು ಬಿಡಿಸ್ಲಿಕ್ಕೆ ಆಗ್ಲಿಲ್ಲ. ಸೋಮಶೇಖರ್ ಶಕ್ತಿ ಏನು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು 1 ವರ್ಷದ ಕಾಲ ಸರ್ಕಾರ ಕೆಡುತ್ತೀರಿ ಅಂತಿದ್ರು. ಎಸ್ ಟಿ ಸೋಮಶೇಖರ್ ಸಾಹೇಬ್ ಕಾಂಗ್ರೆಸ್ ಪಕ್ಷದಿಂದ ಕಾಲ್ ತೆಗೆಯುವವರೆಗೆ ಸರ್ಕಾರ ತೆಗೆಯಕ್ಕಾಗಲಿಲ್ಲ. ಇಂಥ ಹುಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕಾದ್ರೆ ಮುಂದಿನ ದಿನಗಳಲ್ಲಿ ನಾನು ಈ ಕ್ಷೇತ್ರದ ಒಬ್ಬ ಮತದಾರರಾಗಿ ಸೋಮಶೇಖರ್ ಬಂದಿರ್ತಕ್ಕಂಥ ಅಭಿಮಾನದಿಂದ ವಿಶ್ವಾಸದಿಂದ ಅಕ್ಷಯ ಪಕ್ಷದ ಶಾಸಕನಾಗಿ ಅವರು ನಮ್ಮ ಪಕ್ಷಕ್ಕೆ ಬರಲಿ ಅಂತ ಬಯಸ್ತಕ್ಕಂಥದ್ದು ಸಾಮಾನ್ಯ ತೀರ್ಮಾನ ಅವರು ಬಿಟ್ಟಿದ್ರು. ಹಾಗಾಗಿ ಇಂಥ ಒಬ್ಬ ಸ್ವಾಭಿಮಾನದ ಪ್ರತೀಕವಾಗಿರ್ತಕ್ಕಂಥ ಹಗಲು ರಾತ್ರಿ ಈ ಕ್ಷೇತ್ರಕ್ಕೆ ಸೇವೆ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸೇವಕ ಬೇಕೇ ಹೊರತು ಚುನಾವಣೆ ಸಂದರ್ಭದಲ್ಲಿ ಬರ್ತಕ್ಕಂಥ ರಿಯಲ್ ಎಸ್ಟೇಟ್ ಗಿರಾಕಿಗಳು ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರವನ್ನ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೋರ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿದಂತ ಎಸ್ ಟಿ ಸೋಮಶೇಖರ್ ಸರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಿಗೆ, ಮುಖಂಡರುಗಳಿಗೆ ನಾನು ಧನ್ಯವಾದಗಳನ್ನ ಸಮರ್ಪಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.